ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನೋಡಿ, ಎಷ್ಟು ಬಿಸಿಲಿದೆ ಆದ್ರೂ ಮಕ್ಕಳು ಆಟ ಆಡ್ತಾಯಿದ್ದಾರೆ. ಯಾಕಂದರೆ ಮನೇಲಿ ಕುತ್ಕೊಂಡು ತುಂಬ ಬೋರ್ ಅಲ್ವಾ. ಇವರು ಸ್ವಲ್ಪ ದೊಡ್ಡ ಮಕ್ಕಳು, ಇವರು ಆಟ ಆಡ್ತಾರೆ. ಬಟ್ ಚಿಕ್ಕ ಮಕ್ಕಳೆಲ್ಲ ಬಿಸಿಲಿಗೆ ಕಳಿಸೋದು ಅಷ್ಟು ಒಳ್ಳೆಯದಲ್ಲ ಅಲ್ವಾ. ಸೊ ಹಾಗಾಗಿ ಮನ್ವಿಗ್ನಂತೂ ನಾನು ಈ ಬಿಸಿಲಿಗೆ ಕಳಿಸಲ್ಲ, ಅವನ್ನ ಸಂಜೆ ಕಳಿಸ್ತೀನಿ. ಎಲ್ಲರೂ ಕಾಂಪೌಂಡ್ ಕೆಳಗಡೆ, ಅಪಾರ್ಟ್ಮೆಂಟ್ ಕೆಳಗಡೆ ಎಲ್ಲ ಆಟ ಆಡ್ತಾ ಇರ್ತಾರೆ ಮಕ್ಕಳು. ನೋಡಿ, ಅವನಿಗೆ ತುಂಬ ಬೋರು. ಅವ್ನಿಗೆ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕಾಗಿ ಅವನಿಗೆ ಎಲ್ಲ ಒಂಚೂರು ಬೂಸ್ಟ್ ಹಾಕ್ಕೊಡ್ಬೇಕು, ಕಾಂಪ್ಲೇನ್ ಹಾಕ್ಕೊಡ್ಬೇಕು, ಆದಮೇಲೆ ಕಡಲೆ ಹಾಕ್ಕೊಡ್ಬೇಕು, ಗೋಡಂಬಿ ಕೊಡಬೇಕು. ಎಲ್ಲ ಈ ಥರ ತಿನ್ಕೊಂಡು ಟಿ ವಿ ನೋಡ್ಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೀತಾನೆ. ಆದಮೇಲೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಆಮೇಲೆ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತೀನಿ. ಯಾಕಂದರೆ ಮನೇಲಿ ಕೂತ್ಕೊಂಡು ಅವನಿಗೂ ಬೋರ್ ಅಲ್ವಾ. ಡ್ಯಾನ್ಸ್ ಕ್ಲಾಸ್ಗೆ ಹೋದ್ರೆ ಅಲ್ಲಿ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವನಿಗೂ ಸ್ವಲ್ಪ ರಿಲ್ಯಾಕ್ಸೇಷನ್ನು ಮತ್ತು ಮಕ್ಳ ಜೊತೆ ಮಾತಾಡ್ಕೊಂಡು ಆಟಾಡ್ಕೊಂಡಿದ್ದಂಗೆ ಇರುತ್ತೆ. ನೋಡಿ, ಕೆಲಸದವರು ಪಾತ್ರೆ ತೊಳೆದ್ಬಿಟ್ಟು ಹೋಗಿದ್ದಾರೆ. ಸೊ ಅದನ್ನು ಜೋಡಿಸ್ಕೊಂಡಿಲ್ಲ. ಇನ್ನು ಬೆಳಗ್ಗೆ ಮಾಡಿರೋ ಬ್ರೇಕ್ಫಾಸ್ಟ್ ಪಾತ್ರೆಗಳೆಲ್ಲ ಬೆಳ್ಕೊತಾ ಇದ್ದೆ. ಬಟ್ ಹುಷಾರಿಲ್ಲದೆ ನಾನು ಏನೂ ಮಾಡ್ಕೊಳಕ್ಕಾಗಿಲ್ಲ. ಎಲ್ಲಿ ಸಾಮಾನಲ್ಲೇ ಬಟ್ಟೆನೂ ಮರ್ತೆ ಮಾಡಿಲ್ಲ, ಏನೂ ಮಾಡಿಲ್ಲ. ಯಾಕಂದರೆ ಸ್ವಲ್ಪ ಬ್ಯಾಕ್ ಪೇನ್ ಆಗಿದ್ದು. ಸೊ ಹಾಗಾಗಿ ನೋಡ್ಬೋದು, ಗಿಡಗಳೆಲ್ಲ ಬಿಸಿಲುಗಾಲ ತುಂಬ ಚೆನ್ನಾಗಿ ಬಂದಿದೆ. ನೀರು ಹಾಕ್ತಾಯಿದ್ರೆ ಬಿಸಿಲು ಎಲ್ಲ ಸೂರ್ಯ ಕಿರಣಗಳು ಬಂದು ಬಿದ್ದುಬಿಟ್ಟು ಅದ್ರ ಮೇಲೆ ಚೆನ್ನಾಗಿ ಹಾಕ್ತಾಯಿದೆ. ಅಲೋವೆರಾ ಗಿಡ, ಗೋಂಗೂರ, ಮತ್ತು ನಾನು ಇದು ಯಾವುದಂದರೆ ಅದು ಹಣ್ಣು ಬರುತ್ತಲ್ಲ, ಕರ್ಬೂಜ ಹಣ್ಣು, ಅದು ತಿಂದು ಬೀಜಗಳು ಹಾಕಿದ್ರೆ ಅದೂ ಮೊಳಕೆಗಳೆಲ್ಲ ಬಂದಿದೆ ಚೆನ್ನಾಗಿ. ಕೊತ್ತಂಬರಿನೂ ಬಂದಿದೆ, ಪಾಲಕ್ಕು ಬಂದಿದೆ, ಮೆಂತ್ಯ ಬಂದಿದೆ. ನೋಡಿ, ದಾಸವಾಳದ ಹೂವೂ ಚೆನ್ನಾಗಿ ಆಗಿತ್ತು. ನೋಡ್ಬೋದು, ಸ್ವಲ್ಪ ಅನ್ನ ಆಯಿತು. ಆದಮೇಲೆ ಸ್ವಲ್ಪ ಚಿಲ್ಕವರೆ ಸೊಪ್ಪಿದ್ರೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಖಾರ ಮತ್ತು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ತೊಗರಿಬೇಳೆದಿಂದ ಬೇಳೆ ಸಾರು ಮಾಡಿದೆ. ಯಾಕಂದರೆ ಬೇಳೆ ಸಾರು ಹೆಲ್ತಿಗೆ ಒಳ್ಳೇದಲ್ವಾ, ಸೊಪ್ಪು ಹಾಕಿ ಮಾಡಿರೋದು ಎಲ್ಲ. ಸೊ ಹಾಗಾಗಿ ಬೇಳೆ ಸಾರು ಮತ್ತು ಅನ್ನ ಇವತ್ತು ಪೇಷನ್ಸೇ ಇಲ್ಲ. ಸೊ ಹಾಗಾಗಿ ನಾವಾದರೆ ಏನೋ ಒಂದು ಹಾಲು ಕುಡ್ಕೊಂಡು ಮತ್ತು ಫ್ರೂಟ್ಸ್ ತಿನ್ಕೊಂಡು ಇದ್ಬಿಡ್ಬೋದು. ಬಟ್ ಮಗು ಇದೆ ಅಲ್ವಾ. ಸೊ ಮಗುಗೋಸ್ಕರ ಆದರೂ ಮಾಡಲೇಬೇಕು, ಪೇಷನ್ಸ್ ಇಲ್ಲ ಅಂದ್ರೂ. ಸೊ ಹಾಗಾಗಿ ಸೂರ್ಯ ಅವರು ಬೆಳಗ್ಗೆನೇ ಆಫೀಸ್ಗೆ ಹೋದರು. ಸೊ ಅವ್ರಿಗೆ ಬಾಕ್ಸ್ ಕೊಟ್ಟಿದ್ದೆ, ಅವ್ರಿಗೇನು ಬಾಕ್ಸ್ ಕೊಟ್ಟಿದ್ದೆ, ಚಪಾತಿ ಮತ್ತು ಬೆಳಗ್ಗೆ ದೋಸೆ ಮಾಡಿದ್ದೆ. ದೋಸೆಗೆ ಬಂದ್ಬಿಟ್ಟು ನಾನು ವೆಜಿಟೇಬಲ್ ಸಾಗು ಮಾಡಿದ್ದೆ. ಅದನ್ನೇ ಅವರಿಗೆ ಚಪಾತಿ ಸ್ವಲ್ಪ ಹಿಟ್ಟು ಇದ್ರೆ ಚಪಾತಿ ಮಾಡಿಕೊಟ್ಟು ಅದೇ ಸಾಗುನ ಕಳಿಸ್ದೆ ಅವ್ರಿಗೆ. ಸೊ ಅವ್ರದ್ದೇನೂ ಇಲ್ಲ. ಇವಾಗ ನಾನು ಮತ್ತು ಮನ್ವಿಕ್ ಅಷ್ಟೇ ಅಲ್ವಾ. ಸೊ ನಮಗೆ ಬಂದ್ಬಿಟ್ಟು ಇದು ಇವತ್ತು ಬಂದ್ಬಿಟ್ಟು ದಾಲು, ಮಧ್ಯಾಹ್ನ ಊಟಕ್ಕೆ ಅನ್ನ ಮಾಡಿದ್ದೆ. ಮತ್ತು ಇನ್ನೇನು ಬೇಳೆ ಎಲ್ಲ ಮಸ್ತಿದ್ದಾಯಿತು. ಒಗ್ಗರಣೆ ಕೊಟ್ಟರೆ ಬೇಳೆ ರೆಡಿ ಆಗುತ್ತೆ. ಬೇಳೆ ಸಾರು ಮತ್ತು ಅವನು ಅಮ್ಮ ಆಮ್ಲೆಟ್ ಹಾಕ್ಕೊಡು ಅಂದ ಊಟಕ್ಕೆ. ಸೊ ಅವನು ಊಟ ಮಾಡಬೇಕಾದ್ರೆ ಒಂದು ಆಮ್ಲೆಟ್ ಹಾಕ್ಕೊಟ್ರೆ ಒಂದು ಊಟ ಮುಗಿಯುತ್ತೆ. ನೋಡಿ, ಬೇಳೆ ಸಾರಿಗೆ ಸ್ವಲ್ಪ ಆಯಿಲು ಮತ್ತು ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಒಣಮೆಣಸಿನ್ಕಾಯಿ ಒಂದೆರಡು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಬೇಳೆ ಸಾರಿಗೆ ಹಾಕ್ಬಿಟ್ರೆ ಬೇಳೆ ಸಾರು ಒಗ್ಗರಣೆ ಘಮ್ ಅಂತ ಇರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಗ್ಗರಣೆ ಕೊಟ್ರೇ ಬೇಳೆ ಚೆನ್ನಾಗಿರುತ್ತೆ, ಹಾಗೆ ಚೆನ್ನಾಗಿರಲ್ಲ. ಬಟ್ ನಾನು ಮಸಿಬೇಕಾದ್ರೇ ಉಪ್ಪು ಹಾಕೋದು. ನೀವು ಯಾವ ಥರ ಹಾಕ್ತೀರಾ ಉಪ್ಪು? ಬಿಫೋರ್ ಬೇಯಿಸ್ಬೇಕಾದ್ರೇ ಹಾಕ್ತೀರಾ ಇಲ್ಲ ಮಸಿಬೇಕಾದ್ರೆ ಹಾಕ್ತೀರಾ ಬೇಳೆಗೆ ಸಾಲ್ಟ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೀವು ಯಾವ ರೀತಿ ದಾಲ್ ಮಾಡ್ತೀರಾ? ನಾನಂತೂ ಸೊಪ್ಪು ಸಾರು ಜಾಸ್ತಿ ಇದೇ ಥರ ಮಾಡ್ತೀನಿ. ಇದೇ ಥರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡಿ, ಈಗ ಸೊಪ್ಪು ಸಾರು ಮಸ್ತಿದ್ದಾಗಿದೆ ಕ್ಲೀನಾಗಿ. ಇದಕ್ಕೆ ಒಗ್ಗರಣೆ ಕೊಟ್ಟಿದ್ದಾಯಿತು. ಸೌಂಡ್ ನೋಡಿ ಯಾವ ಥರ ಬರ್ತಾಯಿದೆ. ನನಗೆ ಈ ಸೌಂಡ್ ಅಂದರೆ ತುಂಬ ಇಷ್ಟ. ಯಾರಿಗೆಲ್ಲ ಈ ಸೌಂಡ್ ಇಷ್ಟ ಅಂತಲೂ ಕಾಮೆಂಟ್ ಮೂಲಕ ತಿಳಿಸಿ. ಈಗಂತೂ ಮಧ್ಯಾಹ್ನ ಊಟಕ್ಕೆ ರೆಡಿ ಆಯಿತು. ನೋಡಿ, ಬೇಳೆ ಸಾರು, ಅನ್ನ ರೆಡಿ ಆಯಿತು. ನೋಡಿ, ರೈಸ್ ನನಗೆ ಮನ್ವಿಗೆ ಅಷ್ಟೇ ಅಲ್ವಾ ಮಧ್ಯಾಹ್ನ, ಅದಕ್ಕೆ ಒಂದು ಸ್ವಲ್ಪ ಅಷ್ಟೇ ರೈಸ್ ಮಾಡಿದ್ದೆ, ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ. ಊಟಕ್ಕೆ ಬೇಳೆ ಸಾರು ಮತ್ತು ಅನ್ನ ಮತ್ತು ಇದು ಬಂದ್ಬಿಟ್ಟು ಬೆಳಗ್ಗೆ ಮಾಡಿರೋ ಸಾಗು, ವೆಜಿಟೇಬಲ್ ಬಟಾಣಿ ಮತ್ತು ಕ್ಯಾಲಿಫ್ಲವರು, ಆಲೂಗಡ್ಡೆ ಮತ್ತು ಬೀನ್ಸು, ಈರುಳ್ಳಿ, ಟೊಮೆಟೊ ಮತ್ತು ಸ್ವಲ್ಪ ಕಾಯಿ ತುರಿದು ಮಸಾಲೆ ಹಾಕಿದ್ದೆ. ಅದನ್ನು ಹಾಕಿ ಎಲ್ಲ ಸಾಗು ಮಾಡಿದ್ದೆ ದೋಸೆಗೆ. ಸ್ವಲ್ಪ ಸಾಲ್ಟು, ಪೆಪ್ಪರ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಒಂದೇ ಒಂದು
ಮೊಟ್ಟೆ ಒಡೆದ್ಬಿಟ್ಟು ಹಾಕಿದ್ದೆ. ಮನ್ವಿಗೆ ಅಷ್ಟೇ ಆಮ್ಲೆಟ್ ಹಾಕ್ಕೊಟ್ಟಿದ್ದೆ, ಯಾಕಂದರೆ ಮತ್ತೆ ನಾನು ಸಾಯಂಕಾಲ ದೀಪ ಹಚ್ಬೇಕಲ್ವ, ಸೊ ಹಾಗಾಗಿ ನಾನು ಮನ್ವಿಗೆ ಅಷ್ಟೇ ಮಾಡಿಕೊಟ್ಟಿದ್ದೆ. ನೋಡಿ ಹೆಂಚೆಲ್ಲ ಚೆನ್ನಾಗಿ ಕಾದಿದೆ. ಇದು ಬಂದುಬಿಟ್ಟು ಹೆಂಚು ಕೆಬ್ಬನದ್ದು ಹೆಂಚು ಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಬೇಗನೂ ಎದ್ದೊಳುತ್ತೆ. ಇವ್ನಿಗೆ ಅಷ್ಟೇ ಜಾಸ್ತಿ ಸ್ಪೈಸಸ್ ಹಾಕಲ್ಲ, ಮೆಣಸಿನ ಪುಡಿ ಮತ್ತು ಅರ್ಶಿನದ ಪುಡಿ ಒಂಚೂರು ಹಾಕಬೇಕು, ಬಟ್ ಇವತ್ತು ನಾನು ಹಾಕಿಲ್ಲ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ತಿರ್ಸ್ಕೊಂಡು ಆಮ್ಲೆಟ್, ಪ್ಲೇನ್ ಆಮ್ಲೆಟ್, ಇದಕ್ಕೆ ಈರುಳ್ಳಿ ಆ ಥರ ಏನೂ ಹಾಕಿಲ್ಲ ನಾನು. ಸಿಂಪಲಾಗಿ ಇದೇ ಥರ ಮಾಡಿಕೊಡೋದು ಅವನಿಗೂ ಇಷ್ಟ ಆಗುತ್ತೆ. ಅವನಿಗೆ ಅನ್ನ ಸಾರು ಈ ಥರ ಏನಾದರೂ ಇದ್ದರೆ ಆಮ್ಲೆಟ್ ಹಾಕ್ಕೊಟ್ರೆ ಹೊಟ್ಟೆ ತುಂಬ ತಿಂತಾನೆ. ಸ್ವಲ್ಪ ಅನ್ನ ಸಾರಿಗೆ ಒಂಚೂರು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಆಮ್ಲೆಟ್ ಜೊತೆ ತಿನ್ನಿಸ್ದೆ. ಅವನು ಹೊಟ್ಟೆ ತುಂಬ ತಿಂದ. ಆಮೇಲೆ ಚೂರು ಮೊಸರನ್ನೂ ತಿನ್ನಿಸ್ದೆ ಅವನು. ಯಾಕಂದರೆ ಬೆಳೆಯೋ ಮಕ್ಕಳಲ್ವ, ಅವ್ರಿಗೆ ತುಂಬ ಸ್ವಲ್ಪ ಹೊಟ್ಟೆ ಎಲ್ಲ ಚೆನ್ನಾಗಿ ಫಿಲ್ ಆದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸಣ್ಣ ನಾರಾಯಣ ಥರ ಆಗಿಬಿಡ್ತಾರೆ ಸಣ್ಣದಾಗಿ. ಸೊ ಹಾಗಾಗಿ ನಾನು ಅವನಿಗೆ ಫುಲ್ಲು ಫೀಡ್ ಮಾಡ್ತೀನಿ. ಅವನು ತಿನ್ನೋದು ಕಲ್ತಿದ್ದಾನೆ ಈಗ, ಬಟ್ ಸ್ವಲ್ಪ ನಿಧಾನ. ಹಾಗಾಗಿ ಮಧ್ಯಾಹ್ನದ ಹೊತ್ತು ಮಾತ್ರ ನಾನೇ ಫೀಡ್ ಮಾಡ್ತೀನಿ. ರಾತ್ರಿ ಹೊತ್ತು ರಾತ್ರಿ ಮತ್ತು ಬೆಳಗ್ಗೆ ಅವನಿಗೆ ಇವಾಗ ಹಾಲಿಡೇಸೂ ಇದೆ ಅಲ್ವಾ, ಸೊ ಹಾಗಾಗಿ ಅವನಿಗೆ ಬಿಡ್ತೀವಿ. 2 ಸ್ಪೂನ್ಸ್ ತುಪ್ಪನೂ ಹೆಲ್ತ್ಗೆ ತುಂಬ ಒಳ್ಳೆಯದು ಮಕ್ಳಿಗೆಲ್ಲನೂ. ಸೊ ಹಾಗಾಗಿ ತುಪ್ಪ ಹಾಕಿ ಸ್ವಲ್ಪ ಚೆನ್ನಾಗಿ ಇಸ್ಬಿಟ್ಟು ಬೇಳೆ ಸಾರು ಒಂಚೂರು ಜಾಸ್ತಿನೇ ಹಾಕಿ, ಸ್ವಲ್ಪ ಸ್ಪೈಸ್ ಎಲ್ಲ ಕಡಿಮೆ ಹಾಕಿದ್ದೆ. ಸೊ ಹಾಗಾಗಿ ಬೇಳೆ ಸಾರೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಆಮ್ಲೆಟ್ ಜೊತೆ ತಿನ್ನಿಸ್ದೆ. ಹೊಟ್ಟೆ ತುಂಬ ತಿಂದ ಅವನು. ಆದಮೇಲೆ ನಾನು ಊಟ ಮಾಡಿದೆ. ನಮ್ಮದು ರೊಟೀನ್ ಊಟ ಅಂದರೆ ನಾನು ಆಮ್ಲೆಟ್ ಹಾಕ್ಕೊಂಡಿಲ್ಲ, ಅನ್ನ ಸಾರು ಮತ್ತು ಸೌತೆಕಾಯಿ ಮತ್ತು ಬೆಳಗ್ಗೆ ಮಾಡಿರೋ ಪಲ್ಯ ಜೊತೆ ನಂಚ್ಕೊಂಡು ನಂದು ಊಟ ಅಂತೂ ಆಯಿತು. ಮತ್ತು ಮನ್ವಿಗ್ದು ಆಯಿತು. ಇವತ್ತು ಒಂಥರ ತುಂಬ ಸುಸ್ತಾಗಿದೆ, ಬಟ್ ಏನಾದ್ರೂ ನಮ್ಮದು ನಾವು ಕೆಲಸ ಮಾಡಲೇಬೇಕಲ್ವ. ಸೊ ಹಾಗಾಗಿ ನೋಡ್ಬೋದು, ನಾನು ಸ್ವಲ್ಪ ಜಾಸ್ತಿನೇ ದಾಲು, ಪಲ್ಯ, ಸೌತೆಕಾಯಿ ಎಲ್ಲ ತೊಗೊತೀನಿ. ಸ್ವಲ್ಪ ರೈಸ್ ಕ್ವಾಂಟಿಟಿ ಕಡಿಮೆ ಇಟ್ಕೊಂಡು ಈ ಕ್ವಾಂಟಿಟಿನೆಲ್ಲ ಜಾಸ್ತಿ ತೊಗೊತೀನಿ. ಯಾಕಂದರೆ ರೈಸ್ಗಿಂತ ಪಲ್ಯಗಳೇ ಜಾಸ್ತಿ ತಿನ್ನಬೇಕು ಅಂತಾರಲ್ವ, ಫೈಬರ್ ಕಂಟೆಂಟ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಹೆಲ್ತ್ಗೂ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನು ಈ ಥರ ಡಯಟ್ ಫಾಲೋ ಮಾಡ್ತೀನಿ. ಆದಮೇಲೆ ಸಂಜೆ ನೋಡಿ ದೀಪ ನಾನೇ ಹಚ್ಚಿದ್ದೀನಿ. ಇವತ್ತು ಮಾರ್ನಿಂಗ್ ಸೂರ್ಯ ಅವರೇ ಹಚ್ಬಿಟ್ಟು ಹೋದರು, ಸಂಜೆ ಮಾತ್ರ ನಾನು ಹಚ್ಚಿದ್ದು. ನೋಡಿ ಯಾವ ರೀತಿ ಇದೆ, ಕನಕದಾರ ಸ್ತೋತ್ರ ಹಾಕಿದ್ದೀನಿ ಟಿ ವಿಯಲ್ಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ.